ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಲ್ಯೂಟೈಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಲ್ಯಾಂಡ್ ಲಾರ್ಡ್. ನಮ್ಗೆ ಗೊತ್ತಿರಂಗೆ ದುನಿಯಾ ವಿಜಯ್ ಅವರು ಯಾವಾಗಲೂ ಕಾಟನ್ಪೇಟೆ, ಮೆಜೆಸ್ಟಿಕ್ಕು, ಕಳಸಿಪಾಳ್ಯ ಮತ್ತು ಎಸ್ ಪಿ ರೋಡು ಈ ಕಡೆನೇ ಇರ್ತಾರೆ. ಅಂದರೆ ಈ ಕಡೆ ಸೈಡೇ ಸಿನಿಮಾ ತೆಗಿತಾ ಇರ್ತಾರೆ. ಸರಿ, ಈ ಸಲ ಏನೋ ವಿಲೇಜ್ ಕಡೆ ಬಂದು ತೆಗ್ದಿದಾರಲ್ಲ ಸಿನಿಮಾ ಅಂತ ಏನೋ ಚೇಂಜಸ್ಗೋಸ್ಕರ ಬಂದಿದ್ದಾರೆ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಡೈರೆಕ್ಟರ್ ಇವರಲ್ಲ, ಬೇರೆಯವರು ಅಂತ. ಸೊ ಇಷ್ಟು ದಿನ ನಾವು ರೌಡಿಸಮ್ ಕ್ಯಾರೆಕ್ಟರ್ ಅಲ್ಲೇ ನೋಡ್ತಿದ್ದ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ಒಂದು ಹಳ್ಳಿಯ ಮುಗ್ಧ ಮನುಷ್ಯನ ಕ್ಯಾರೆಕ್ಟರ್ ಮಾಡಿರೋದು ನಿಜವಾಗ್ಲೂ ಇದೊಂದು ಸ್ವಲ್ಪ ಚೇಂಜಸ್ ತುಂಬಾ ಚೆನ್ನಾಗೂ ಕೂಡ ಕಾಣುತ್ತೆ ನಮಗೆ. ಈ ಸಿನಿಮಾನ ನೋಡಿದಾಗ ನನ್ಗೆ ಅನ್ಸಿದ್ದು ರಚಿತಾ ರಾಮ್ ಅವರು ಒಂದು ಸ್ಟೇಜ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇನಂತಂದ್ರೆ, ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ಆಕ್ಟ್ ಮಾಡೋದಕ್ಕೆ ಮುಂಚೆ ನಾನು ಸಜೆಷನ್ ತಗೊಂಡೆ. ಅಂದ್ರೆ ಯಾರ ಹತ್ರ ಅಂದ್ರೆ ಲೋಕೇಶ್ ಕನಗರಾಜ್ ಅವ್ರ ಹತ್ರ ಮತ್ತೆ ದರ್ಶನ್ ಅವ್ರ ಹತ್ರ ಸಜೆಷನ್ ತಗೊಂಡೆ. ಈ ಸಿನಿಮಾದಲ್ಲಿ ನಾನು ಈ ತರ ಪಾತ್ರ ಇದೆ, ಕ್ಯಾರೆಕ್ಟರ್ ಇದೆ, ನಾನು ಮಾಡ್ಲಾ ಬೇಡವಾ ಅಂತ ಸಜೆಷನ್ ತಗೊಂಡೆ ಅಂತ ಹೇಳಿದ್ರು. ಹಾಗಾದ್ರೆ ನಾನು ಏನು ಆ ಥರ ಕ್ಯಾರೆಕ್ಟರ್ ಇರ್ಬೋದು ಅಂತ ನಾನು ಒಳಗಡೆ ಹೋಗಿ ನೋಡಿದಾಗ ಇವರು ಒಂದು ಲೇಡಿ ಸೂಪರ್ ಸ್ಟಾರು ಅಂತ ಹೇಳ್ತಾರೆ. ಎಲ್ಲರೂ ಹಂಗೆ ಹೇಳ್ತಾರೆ ಸ್ವಲ್ಪ ಜನ. ಆದರೆ ಇವ್ರಿಗೆ ಓನ್ ಡಿಸಿಷನ್ ತಗೋಬೋದು, ಇಂಥ ಕ್ಯಾರೆಕ್ಟರ್ ಮಾಡ್ಬೋದಾ ಮಾಡಬಾರ್ದ ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಯಾವ ಥರ ಕ್ಯಾರೆಕ್ಟರ್ ಅಂದರೆ, ಒಂದು 20 ವರ್ಷದ ಹುಡುಗಿಗೆ ಅಮ್ಮನ ಕ್ಯಾರೆಕ್ಟರು. ಇದನ್ನ ನಾವುಗಳೇ ಒಪ್ಕೊಂತೀವಂತ, ಇದಕ್ಕೆ ಏನಕ್ಕೆ ಸಜೆಷನ್ ಕೇಳಬೇಕು? ಖಂಡಿತ 20 ವರ್ಷದ ಮಗಳಿಗೆ ಅಮ್ಮನ ಕ್ಯಾರೆಕ್ಟರ್ಗೆ ಒಳ್ಳೆ ಚೆನ್ನಾಗಿ ಸೂಟ್ ಆಗ್ತಾರೆ. ಅದಲ್ಲದೆ ದುನಿಯಾ ವಿಜಯ್ ಅವರು ಕೂಡ ಒಂದು ಒಳ್ಳೆ ಒಂದು ಸೂಪರ್ ಸ್ಟಾರ್ ಆಕ್ಟರ್. ಅವರು ಕೂಡ ಅವ್ರ ಜೊತೆ ಆಕ್ಟ್ ಮಾಡಬೇಕಾದಾಗ ಅದು ಒಂದು ಚಾನ್ಸ್ ಸಿಕ್ಕಿರೋದೆ ಅಲ್ವಾ. ಬಟ್ ಇದಕ್ಕೆಲ್ಲ ಏನಕ್ಕೆ ಸಜೆಷನ್ ಕೇಳಕ್ ಹೋದ್ರಿ ಏನು ಅಂತ ಅದೇ ನನಗೊಂದು ಕ್ವಶನ್ ಮಾರ್ಕ್ ಆಗಿರೋದು. ಹೋಗ್ಲಿ ಬಿಡಿ. ಇನ್ನು ಈ ಮೂವಿ ಆನ್ಲೈನ್ ಕತೆಗೆ ಬರೋದಾದ್ರೆ, ಈ ಸಿನಿಮಾ ಒಂದು ಆಂಧ್ರ ಮತ್ತೆ ಕರ್ನಾಟಕ ಬಾರ್ಡರ್ ಮಧ್ಯದಲ್ಲೇ ಇರೋಂಥ ಊರಲ್ಲಿ ಒಂದು ಜಮೀನ್ದಾರ್ ಅವರ ಆಳ್ವಿಕೆ ಜಾಸ್ತಿ ಇರ್ತದೆ. ಅಂದ್ರೆ ಅವ್ರಗಳೇ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡ್ಕೊಬೇಕು, ಇನ್ನು ಬಡವ್ರುಗಳೆಲ್ಲ ತಗೋಬಾರ್ದು, ತಗೊಳಕಷ್ಟು ಬಿಡದೇನೆ ಅವ್ರವ್ರದೇ ಅವ್ರ ಜಮೀನ್ದಾರ್ಗಳ ಫ್ಯಾಮಿಲಿಗಳೇ ಬೆಳ್ಕೊಂಡು ಹೋಗ್ಬೇಕು ಅನ್ನೋ ತರ ಒಂದು ಪದ್ಧತಿ ಇರುತ್ತೆ. ಸೊ ಈ ಮಧ್ಯದಲ್ಲಿ ಹೀರೋ ಬಂದು ಅಲ್ಲಿರೋ ಜನಗಳನ್ನೆಲ್ಲ ಹೆಂಗೆ, ಆ ಕಷ್ಟದಲ್ಲಿರೋರ್ನೆಲ್ಲ ಹೆಂಗ್ ಉದ್ಧಾರ ಮಾಡ್ತಾರೆ ಅನ್ನೋದೇ ಈ ಮೂವಿದು ಆನ್ಲೈನ್ ಕತೆ. ಈ ಸಿನಿಮಾ ಡೈರೆಕ್ಟರ್ ಬಂದು ಕಾಟೇರ ಸಿನಿಮಾದ ರೈಟರ್ ಡೈರೆಕ್ಟರ್. ಸೊ ಆ ಕಾಟೇರ ಸಿನಿಮಾದಲ್ಲಿ ಏನಿದೆಯೋ ಆ ಲ್ಯಾಂಡ್ ಅದೇ ತರನೇ ಇಲ್ಲೂ ಹಂಗೆ ಮಾಡಿರ್ತಾರೆ ಅಂತ ನಾವು ಅನ್ಕೊಂಡು ಹೋದೋ. ಬಟ್ ಆ ಸಿನಿಮಾಗೂ ಈ ಸಿನಿಮಾಗೂ ಸ್ವಲ್ಪ ಚೇಂಜ್ ಇದೆ ಸಬ್ಜೆಕ್ಟ್. ಏನೇ ಲ್ಯಾಂಡ್ ವಿಷಯ ಅಂತಂದ್ರು ಬಟ್ ಇಲ್ಲಿಗೆ ಬೇರೆ ತರನೇ ಶೇಡ್ ತಗೊಂಡೋಗಿದ್ದಾರೆ. ಕತೆನೇ ಈ ಸಿನಿಮಾದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ದುನಿಯಾ ವಿಜಯ್ ಅವ್ರ ಬಗ್ಗೆ ಖಂಡಿತ ಹೇಳಬೇಕು. ಏನಕ್ಕಂದ್ರೆ ಅವರು ಬರೀ ರೌಡಿಸಮ್ ಕ್ಯಾರೆಕ್ಟರ್ಗಳಲ್ಲೇ ಮಾಡಿ ಹೀರೋ ಅಂತಂದ್ರೆ ಒಂದು ಬಿಲ್ಡಪ್, ಆ ಫೈಟು ಈ ತರದೆಲ್ಲ ಜಾಸ್ತಿ ಇಟ್ಟು ಆ ಸಿನಿಮಾದಲ್ಲಿ ಸ್ಕೋಪ್ ಕೊಡೋ ತರ ಒಂದೊಂದು ಸಿನಿಮಾಗಳು ಮಾಡ್ತಿದ್ರು. ಬಟ್ ಈ ಸಿನಿಮಾದಲ್ಲಿ ನಾನೊಬ್ಬ ರಿಯಲ್ ಆಕ್ಟರ್ ಅನ್ನೋ ತರ ಗುರ್ತಿಸ್ಕೊಳ್ಳೋಕೋಸ್ಕರ ಒಂದು ಕ್ಯಾರೆಕ್ಟರ್ ತಗೊಂಡಿರೋದು, ಅವ್ರು ಮಾಡಿರೋಂಥ ಆ ಕ್ಯಾರೆಕ್ಟರ್ ಆ ರೀತಿ ನಮಗೆ ಫೀಲ್ ಬರ್ಸುತ್ತೆ ಈ ಸಿನಿಮಾದಲ್ಲಿ. ಸೊ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದು ಪ್ರೊಡಕ್ಷನ್ ವ್ಯಾಲ್ಯೂ, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇವ್ರು ಹಾಕಿರುವಂತ ಸೆಟ್ಗಳು ಸೆಟ್ ತರನೇ ಕಾಣಿಸಲ್ಲ, ಒರಿಜಿನಾಲಿಟಿಯಲ್ಲೇ ತೆಗಿರಂಗೆ ನಮ್ಗೆ ಫೀಲ್ ಆಗುತ್ತೆ. ಇನ್ನು ಅಜಿನೇಶ್ ಅವರ ಸಾಂಗ್ಸ್ಗಳಂತೂ ಓಹೋ ಅನ್ನೋ ತರ ಇಲ್ಲ ಅಂತಂದ್ರೆ ಒಂದು ಆವರೇಜ್ ಆಗಿ ಚೆನ್ನಾಗೇ ಇತ್ತು. ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಬರೋದಾದ್ರೆ, ರಾಜ್ ಬಿ ಶೆಟ್ಟಿ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ, ಅದಂತೂ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಏನೋ ಒಂದು ನ್ಯಾಚುರಲ್ ಆಗಿ ಸಕ್ಕತ್ತಾಗಿ ವಿಲನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರ ಅಂತಂದ್ರೆ ಖಂಡಿತ ಇಲ್ಲ. ಈ ಕ್ಯಾರೆಕ್ಟರ್ನ ಯಾರು ಬೇರೆಯವ್ರು ಮಾಡಿದ್ರು ಕೂಡ ಸೂಟ್ ಆಗ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ಇವ್ರಿಗೆ ಈ ಕ್ಯಾರೆಕ್ಟರ್ ಸೂಟ್ ಆಗ್ಲಿಲ್ಲ. ಇವ್ರು ಕೊಟ್ಟಿರೋಂಥ ಗೆಟಪ್, ಇವ್ರಿಗೆ ಹಾಕಿರೋಂಥ ಮೇಕಪ್, ವಿಗ್ಗು ಇವೆಲ್ಲ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ, ಸೊ ಇವ್ರಿಗೆ ವಿಲನ್ ಕ್ಯಾರೆಕ್ಟರ್ ಸೂಟೇಬಲ್ ಆಗುತ್ತಾ ಅನ್ನೋ ತರ ನಮಗೆ ಫೀಲ್ ಆಗುತ್ತೆ. ಇವರು ಏನೋ ಒಂದು ನೇಮ್ ಫೇಮ್ಗೋಸ್ಕರ ರಾಜ್ ಬಿ ಶೆಟ್ಟಿ ಅವ್ರನ್ನ ಹಾಕೊಂಡ್ರೆ ಎಲ್ಲರೂ ಸ್ವಲ್ಪ ಜನ ಥಿಯೇಟರ್ ಆಡಿಯನ್ಸ್ಗಳು ಬರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇವರು ಅವ್ರನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಆದ್ರೆ ಈ ಕ್ಯಾರೆಕ್ಟರ್ನ ಬೇರೆ ಯಾರೇ ವಿಲನ್ ಮಾಡಿದ್ರು ಸೂಟ್ ಆಗ್ತಿತ್ತು ಅಂತ ನನಗೊಂದು ಫೀಲ್ ಆಗ್ತಿದೆ. ಇನ್ನು ದುನಿಯಾ ವಿಜಯ್ ಅವರ ಮಗಳು ಕೂಡ ಈ ಸಿನಿಮಾದಲ್ಲಿ ಮಗಳ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಅವರಲ್ಲಿ ಏನಂತಂದ್ರೆ ಆಕ್ಟಿಂಗ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ನೋಡಿದಾಗ ಇನ್ನೂ ತರೋ ಆಗ್ಬೇಕು ಅಂತ ನಮ್ಗೆ ಅನಿಸ್ತದೆ. ಇನ್ನು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಬರೋದಾದ್ರೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಎಲ್ಲೂ ಕೂಡ ಬೋರ್ ಹೊಡೆಯಲ್ಲ, ಅಲ್ಲಲ್ಲಿ ಲ್ಯಾಗ್ ಅಂತಾನು ಕೂಡ ನಮ್ಗೆ ಅನ್ಸಲ್ಲ. ಆದ್ರೆ ಒಂದು ಮಾತ್ರ ಏನ್ ಬೇಜಾರಾಯ್ತು ಅಂದ್ರೆ, ಹೀರೋ ಯಾವಾಗ್ಲೂ ಡೈಲಾಗ್ ಹೊಡಿಬೇಕಾದಾಗಲ್ಲ ನೈಟ್ ಹೊತ್ತು ಗುಡುಗು ಸಿಡ್ಲು ಇದಂತೂ ಅವಾಗ ಬರ್ತಾನೆ ಇರುತ್ತೆ. ಸರಿ, ಏನಾರ ಮಳೆ ಬರುತ್ತೆ, ಎಲ್ಲಾರು ಒಂದು ಸೀಕ್ವೆನ್ಸ್ ಅಲ್ಲಿ ಎಲ್ಲಾರು ಮಳೆ ಬರುತ್ತೆ ಅಂತ ನೋಡಿದ್ರೆ ಮಳೆನೂ ಬರಲಿಲ್ಲ. ಅವಾಗ ಗುಡುಗು ಮತ್ತೆ ಸಿಡ್ಲು ಬರ್ತಾ ಇತ್ತು. ಒಂದು ವೇಳೆ ಏನಾರ ಗುಡುಗು ಸಿಡ್ಲುಗೆ ಏನಾದ್ರ ಮಾತಾಡಕ್ಕೆ ಬಾಯ್ದಿದ್ರೆ ಎಷ್ಟಯ್ಯ ನನ್ನ ಯೂಸ್ ಮಾಡ್ಕೊಂತೀರಾ ಅಂತ ಅಂದ್ಬಿಟ್ಟು ಅದೇ ಬೇಜಾರಾಗ್ಬಿಟ್ಟು ಹೋಗೋದೇನೋ. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ಅಂತಂದ್ರೆ, ಇಷ್ಟು ದಿನ ಎಲ್ಲರೂ ಕೂಡ ಒಂದು ಸಿಟಿ ಬೇಸ್ಡ್ ಸಿನಿಮಾಗಳನ್ನೇ ನೋಡಿ ಬೋರ್ ಹೊಡೆದಿರೋರಿಗೆ ಇದೊಂದು ಹಳ್ಳಿಯಲ್ಲಿ ನಡೆಯುವಂತ ಒಂದು ಸ್ಟೋರಿ. ಸೊ ಆರಾಮ್ಸೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದ್ಸಲ ನೋಡಕ್ಕಂತೂ ಮೋಸ ಇಲ್ಲ. ಸೊ ಕೊಟ್ಟಿರೋ ದುಡ್ಡು ಮೋಸ ಇಲ್ಲ ಅಂತ ಖಂಡಿತ ನಾನು ಹೇಳ್ತೀನಿ.